ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ಹಂಗ ಅಡಿಗೆ ಮಾಡ್ಕೊಂತ ನಾನು ಸ್ಪೆಷಲ್ ಏನ್ ಮಾಡಾಕತ್ತಿಲ್ಲ, ಅವಲಕ್ಕಿ ಮಾಡಾಕತ್ತೀನಿ. ಅಡಿಗೆ ಮಾಡ್ಕೊಂತ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ನನ್ ಮೊದಲ ಅವಲಕ್ಕಿ ಮಾಡ್ತಿದ್ನಲ್ಲ, ಟೊಮೆಟೊ ಅಥವಾ ಹುಂಚೆನ್ ಹಾಕಿ ಮಾಡ್ತಿದ್ನಿ. ಈಗ ಟೊಮೆಟೊ ಮತ್ತೆ ಹುಂಚೆನ್ ಎರಡೂ ಹಾಕಂಗಿಲ್ಲ. ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಲ್ತ. ನಾನು ಹಿಂಗ್ ಮಾಡ್ತೇನಿಲ್ಲ, ಇದೇ ಇಷ್ಟ ಆಗುತ್ತೆ. ಹಾಗಾಗಿ ಟೊಮೆಟೊ ಹಾಕಕ್ಕಾಗಿಲ್ಲ. ಶೇಂಗಾ ಕೆಲವೊಂದ್ಸಲ ಹಾಕ್ತಾನೆ, ಕೆಲವೊಂದ್ಸಲ ಹಾಕಂಗಿಲ್ಲ. ಮೊನ್ನೆ ಇದು ನಾವು ಇದಕ್ಕೆ ಮಂತ್ರಾಲಯಕ್ಕೆ ಏನು ಹೋಗಿ ಬಂದಿವಲ್ಲ, ಹೋಗಿ ಬಂದಿಂದ ವಿಡಿಯೋಸ್ ನಾನು ಶೇರ್ ಮಾಡಿರ್ತೇನಲ್ಲ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನೋಡಿ ಅವ್ರಿಗೆ ಹೋಗ್ಬೇಕಂತ ಒಂದ್ಸಲನಾದ್ರೂ ರಾಯರ ದರ್ಶನ ಮಾಡ್ಬೇಕಂತ ಅನಿಸ್ತಂತ. ಹಂಗಾಗಿ ಅವ್ರ ಮೊನ್ನೆ ಅಂತ ಅನಿಸ್ತೈತಿ, ಈಗ ಒಂದು 3 days ಆಯ್ತೇನೋ, ಮೆಸೇಜ್ ಹಾಕಿದ್ರು, ಹೋಗೋ ಮುಂದೇನೋ ಮೆಸೇಜ್ ಹಾಕಿದ್ರು. ಪಾಪ ನೀವ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಆನ್ಲೈನ್ ಅಲ್ಲಿ ಅದು SRS ಮಠನ ಏನೋ ಒಂದು ಬರ್ತೈತೆ ನೋಡ್ರಿ. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿದ್ದವ್ರ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋರಿಗೆ ಭಾಳ ಅನುಕೂಲ ಆಕೈತಿ. ಅಡ್ವಾನ್ಸ್ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ರಿ, ನಿಮ್ಗೆ ರೂಮ್ ಕಡಿಮೆ ರೇಟಲ್ಲ ಸಿಗ್ತಾವೆ. ಈಗ ನಾವು ಹೋಗಿ ರೂಮ್ ಮಾಡ್ಬೇಕಂತಂದ್ರೆ 500-1000 ಹಿಂಗೆಲ್ಲ ಇನ್ನೂ ಜಾಸ್ತಿ ನಮ್ಮ ಮಠದ ವತಿ ರೂಮಲ್ಲೆಲ್ಲ. ಮತ್ತು ಅದನ್ನ ಬಿಟ್ಟು ಲಾಡ್ಜ್ ಇರ್ತಾವಲ್ಲ, ಅದರಲ್ಲಾದ್ರೆ ಇನ್ನೂ ಭಾಳ ತುಟ್ಟಿನ ಹಾಕವ. ಯಾಕಂತಂದ್ರೆ ಎಲ್ಲರೂ ಅನುಕೂಲಸ್ಥರು ಇರಂಗಿಲ್ಲಲ್ಲ, ಎಲ್ಲರಿಗೂ ಹೋಗ್ಬೇಕಂತ ಅನಿಸ್ತೈತಿ. ಮತ್ತು ಫ್ರೀ ಬಸ್ಸಲ್ಲಿನೂ ಸಹಿತ ನೀವು ಆರಾಮ್ಸೆ ಹೋಗ್ಬೋದು. ಅದನ್ನೂ ಕೇಳಿದ್ರೆ ಅವಾಗ ನನಗೆ ಹೇಳಕ್ ಆಗ್ಲಿಲ್ಲ, ಸಾರಿ. ನಾವಿಲ್ಲಿ ಹೋಗ್ಬೇಕು, ಫಸ್ಟ್ ಟೈಮ್ ನಾನು ಹೋಗ್ಬೇಕಾದ್ರೆ ಬಸ್ಸಿಗೆ ಹೋಗಿದ್ವಿ ನಾನು ಮತ್ತು ಫ್ರೆಂಡ್ಸ್ ಜೊತೆ, ಅವ್ರ ಫ್ಯಾಮಿಲಿ ಜೊತೆ. ಹುಬ್ಳಿಗೆ ಹೋಗಿ, ಹುಬ್ಬಳ್ಳಿಯಿಂದ ಸಿಂಧನೂರು ಯಾವ್ದೋ ಬರ್ತೈತಿ, ಸಿಂಧನೂರನ ಯಾವ್ದೋ ನೋಡ್ರಿ, ಆ ಊರು ಬರ್ತೈತಿ. ಯಾಕಂದ್ರೆ ಡೈರೆಕ್ಟ್ ನಮ್ಗೆ ರಾಯಚೂರ್ಗೆ ಕೆಲವೊಂದ್ಸಲ ಸಿಗಂಗಿಲ್ಲ. ನಾವು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಮತ್ತೆ ಬೇಜಾನ್ ಬಸ್ ಅದಾವು ರಾಯಚೂರಿಂದ. ಇದು ಸಿಂಗಿನ ಯಾವ್ದು, ಸಾರಿ ನೆನಪಾಗಲ್ತ. ಆ ಊರಿಂದ ರಾಯಚೂರ್ಗೆ ಭಾಳ ಬಸ್ ಅದಾವ. ನೀವು ಅಲ್ಲಿಂದ ಅಲ್ಲಿ ಮತ್ತೆ ಇದನ್ನ ಮಾಡ್ಕೋಬಹುದು, ಹೋಗ್ಬೋದು. ನಮಗೆ ಇಲ್ಲಿ ಈಸಿ ಆಗೋದು ಏನಂತಂದ್ರೆ, ಡೈರೆಕ್ಟ್ ಲೋಕಾಪುರದಿಂದ ರಾಯಚೂರು ಡೈರೆಕ್ಟ್ ಬಸ್ ಅದಾವ. ಟೈಮಿಂಗ್ ಗೊತ್ತಿಲ್ಲ. ಈ ಕಡೆ ಮುದೋಳ ಸೈಡ್ದವ್ರು ಹೋಗೋರು ಇದ್ರಂದ್ರ ಡೈರೆಕ್ಟ್ ನಿಮ್ಗೆ ಬಸ್ ಸಿಗ್ತಾವ, ನೀವು ಹೋಗ್ಬೋದ. ಇಲ್ಲಾಂದ್ರ ಬಾಗಲಕೋಟೆಲಿದ್ದ ಇಳಕಲ್ಲಿದ್ದ ಮುಂದೆ ಹಿಂಗ ರಾಯಚೂರತಿ ಹಿಂಗೆ ಹೋಗ್ಬೋದು ನೀವು ಹೋಗೋರು ಇದ್ರಂದ್ರ. ಆದ್ರೆ ಅಡ್ವಾನ್ಸ್ ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಕಡಿಮೆ ಖರ್ಚೆಲ್ಲ ಹೋಗಿ ಬರ್ಬೋದ. ಈಗ ಫ್ರೀ ಬಸ್ ಅದಾವಲ್ಲ, ಯಾರಿಗಾದ್ರೂ ಹೋಗ್ಬೇಕಂತ ಅನ್ಕೊಳ್ಳೋರು ಇದ್ರಂದ್ರ ಬರೀ ಆರಾಮ್ಸೆ ಹೋಗಿ. ರಾಯರ ದರ್ಶನ ಅಂತೂ ಮಸ್ತ್ ಆಕೈತಿ. ಮುಂಜಾನೆ ಮತ್ತ ಸಾಯಂಕಾಲದ ಪೂಜೆ, ನೀವು ಒಂದಿನ ಅಷ್ಟೇ ಅಲ್ಲೇ ಉಳ್ಕೊಂಡು ಬರ್ತೇನಂತಂದ್ರೂ ಹೋಗ್ಬೋದ. ಆಗ ಬರ್ತೇನೆ ಅನ್ನೋರ್ಗೆ ಕಾರ್ ಇದ್ರೂ ಅನುಕೂಲ ಆಕೈತಿ. ಅವತ್ತ ಹೋಗಿ ಅವತ್ತ ಬರ್ಬೋದ, ಮುಂಚೆನೆ ಲಗುನ ಬಿಟ್ಟು. ಇಲ್ಲ ಅಂದ್ರೆ ನಾವು ಒಂದಿನ ಸ್ಟೇ ಮಾಡ್ತೇವೆ ಅಂತಂದ್ರೆ ಮತ್ತೆ ಅಲ್ಲಿ ಕೆಲವೊಂದಿಷ್ಟು ನಿಯರ್ ಪ್ಲೇಸ್ನು ಅದಾವ, ದೇವಸ್ಥಾನಗಳು ಅದಾವ, ಅವನ್ನೆಲ್ಲ ಹೋಗಿ ನೀವು ನೋಡ್ಕೊಂಡು ಬರ್ಬೋದು. ಅದಕ್ಕೆ ಅಡ್ವಾನ್ಸ್ ಆಗಿ ಆನ್ಲೈನೆಲ್ಲ ಬುಕ್ಕಿಂಗ್ ಮಾಡ್ರಿ. ನಾವು ಅಡ್ವಾನ್ಸ್ ಆಗಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೋದಾಗ ನಿಮ್ಗೆ ರೂಮ್ ಬಾಡಿಗೆನ ಭಾಳ ಹೋತು. ಎಷ್ಟಂದ್ರೆ 2 ಜನ ಸೇರಿ 1000 ರೂಪಾಯಿನ ಅಥವಾ ಇನ್ನೂ ಜಾಸ್ತಿ ಏನೋ ಹೋತು. ಹಾಗಾಗಿ ನಿಮ್ಗೆ ಅದು ಅನುಕೂಲ ಆಕೈತಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ. ಮತ್ತು ಇವತ್ತು ಮುಂಜಾನೆ ಜಳಕ ಮಾಡ್ಬೇಕಂದ್ರೆ ಮೊನ್ನೆ ಹೇಳಿದ್ನಲ್ಲ ನಿಮಗೆ, ಏನಂದ್ರ ಜಳಕ ಈಗ ಥಂಡಿ ಸುರುಗೈತಲ್ರಿ. ಥಂಡಿ ಅಂದ್ರೆ ಚಳಿಗಾಲ, ಥಂಡಿ ಸುರುಗೈತಲ್ಲ. ನಮ್ಮ ಕಡೆ ಅಷ್ಟೊಂದು ಭಾಳ ಏನು ಥಂಡಿ ಇಲ್ಲ, ನಮ್ಗೇನು ಥಂಡಿ ಅಂತ ಅನ್ಸಂಗಿಲ್ಲ. ನಮ್ಮ ಮನೆಯವ್ರು ಥಂಡಿ ಎದ್ದಿರ್ತಾರ. ಅವ್ರು ನಮ್ಗೇನು ಒಂದಿಟ್ಟು ಲಗುನ ಎದ್ದಿರ್ತಾರ, ನಮ್ ಗೌರಿ ಹಾಲು ಹಿಂಡಾಕಂತ ಹೇಳಿ. ಏನಾದಂದ್ರೆ ಕೊಬ್ಬರಿ ಎಣ್ಣೆ ಹಾಕೊಂಡು ನೀರೊಳಗೆ, ಜಳಕ ಮಾಡೋ ನೀರೊಳಗೆ 1-2 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕೊಂಡು ಮಾಡಿದ್ರ ನಾವು ಮಾಯ್ಚರೈಸರ್ ಇದನ್ನ ಹಚ್ಕೊಳ್ಳೋಂಥ ಅವಶ್ಯಕತೆನೂ ಬರಂಗಿಲ್ಲ. ಮಾಡಿದ್ರೆ ಬೆಸ್ಟ್ ಅಂತೇಳಿ ನಾನು ಇವತ್ತು ಕೊಬ್ಬರಿ ಎಣ್ಣೆ ಹಾಕೊಳಕ್ ಹೊಂಟೀನಿ. ಥಂಡಿ ದಿನಕ್ಕೆ ಅದು ಎರ್ತ್ ಬಿಟ್ಟೈತಿ. ಬಾಟ್ಲಿ ಪ್ಯಾರಾಚೂಟ್ ಬಾಟ್ಲಿ ಮಿಚ್ಕಿ ಇಷ್ಟು ಅದು ಹೆರ್ತೈತಿ. ಫಸ್ಟ್ ಹಿಂಗೆ ಹಗೋರ್ಕ ಪ್ರೆಸ್ ಮಾಡಿ ಬೀಳಲೇ ಇಲ್ಲ. ಇವಾಗೊಮ್ಮೆ ಪ್ರೆಸ್ ಮಾಡಿ ಇಷ್ಟು ಎಣ್ಣೆ ಅದ್ರೊಳಗೆ ಬಿತ್ತು. ಅಯ್ಯೋ ಹಂಗೆ ನಗುನ ನನಗೆ ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತದ ಅಂತೇಳಿ. ಕೆಲವೊಂದು ಸಣ್ಣ ಪುಟ್ಟ ನಮ್ಮಿಂದ ಆಗೋವಂಥ ಮಿಸ್ಟೇಕ್ ಎಷ್ಟು ಖುಷಿ ಕೊಡ್ತಾವ. ಹಂಗಂತೇಳಿ ದೊಡ್ಡ ಮಿಸ್ಟೇಕ್ ಯಾರು ಲೈಫಲ್ಲಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವತ್ತಿನ ಕತೆ ಹಿಂಗಾಯ್ತು. ಮಂತ್ರಾಲಯದ ಬಗ್ಗೆ ಹೇಳಿ ನಾನು, ಯಾಕಂದ್ರೆ ಇವತ್ತು ಅವ್ರದ್ದು ಮೆಸೇಜ್ ಏನೋ ನೋಡಿದೆ. ನಾನು ಅವಾಗ ಹೇಳಿದೆ ಅವರಿಗೆ, ನೀವು ಆನ್ಲೈನೆಲ್ಲ ಬುಕ್ಕಿಂಗ್ ಮಾಡ್ಬೇಕಿತ್ತು ಅಂತೇಳಿ. 3 ಜನನ ಅಥವಾ 2 ಜನ ಹೆಣ್ಮಕ್ಳು ಅದಾರ, ಕರ್ಕೊಂಡು ಹೊಂಟೇವಿ. ಹಾಗಾಗಿ ನಮ್ಗೆ ಕಡಿಮೆ ರೇಟಲ್ಲಿ ರೂಮ್ ಸಿಕ್ಕರೆ ಚಲೋ ಆಕೈತಿ ಅಂತೇಳಿ ಅಂತಂದ್ರೆ. ಬಟ್ ಅಲ್ಲಿ ಹೋಗಿಂದ ಸಿಗೋದು ಡೌಟ್ ನನ್ನ ಪ್ರಕಾರ.
ನಾನು ಮೊದಲು ಅವಲಕ್ಕಿ ತೊಳೆದಿಡ್ಬೇಕಿತ್ತ, ತೊಳೆದಿಡ್ಲಿಲ್ಲ ನೋಡ್ರಿ, ಹಿಂಗಾಗ್ತೈತೆ ಕೆಲವೊಂದ್ಸಲ. ನಮ್ಮ ದೇವಿ ಕುಂಬಳಕಾಯಿ ಹೋಳು ತಂದಿಟ್ಟಾಳ. ಇದನ್ನ ಕುಂಬಳಕಾಯಿದ ಎಲ್ಲಂದ್ರೆ ದೇವಸ್ಥಾನದಲ್ಲಿ ನಾನು ಸಾರು ಮಾಡೋದನ್ನ ನೋಡೀನಿ, ಸಖತ್ ರುಚಿಯಾಗಿ ಬರ್ತೈತಿ. ನಮ್ಮ ಕಡೆ ನಾವು ಸಾರಿಗೆ ಮಸಾಲೆ ತರಂಗಿಲ್ಲ, ಮಸಾಲೆ ಖಾರ ಹಾಕ್ತೇವಲ್ಲ, ಅದಿನ್ನೂ ರುಚಿ ಅಂತ ಅನಿಸ್ತೈತಿ. ನೋಡ್ಬೇಕು ಪಲ್ಯ ಮಾಡ್ತೀನಿ ಅಥವಾ ಸಾರು ಮಾಡ್ತೀನಿ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ನಾನು ಏನು ಮಾಡಿದ್ರು ತಿನ್ನಂಗೇನೆ ಇಲ್ಲ. ನಾನು ಏನು ಮಾಡಿದ್ರು ಇಷ್ಟನೂ ಪಡಂಗಿಲ್ಲ. ಏನು ಮಾಡ್ಬೇಕು ನೀವಾದ್ರೂ ಒಂದು ಸಲಹೆ ಕೊಡ್ರಿ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ರುಕ್ಮಿಣಿ ನಿಮ್ಗೆ ಬೇಕಾದಂಗೆ ಮಾಡ್ಕೋತೀನಿ, ಅಣ್ಣವ್ರಿಗೆ ಬೇಕಾದಂಗೆ ಮಾಡಂಗಿಲ್ಲ ಅಂತೇಳಿ. ನಾನು ಅವ್ರಿಗೆ ಬೇಕಾದಂಗೆ ಮಾಡ್ತೀನಿ. ನಾನು ಏನು ಮಾಡಿದ್ರೆ ನಾನು ತಿನ್ನಕ್ಕೆ ರೆಡಿ ಇದ್ದೇನೆ. ವೆಜ್ ವೆಜ್ಜಲ್ಲಿ, ನಾನ್ ವೆಜ್ಜಲ್ಲಿ ಹಂಗೇನು ಇದನ್ನ ತಿನ್ನಕ್ಕೆ ಹೋಗಂಗಿಲ್ಲ, ಇಷ್ಟ ಆಗಂಗಿಲ್ಲ ನಾನ್ ವೆಜ್ ಅಷ್ಟ. ಮನ್ಯಾಗಂತೂ ನಾನ್ ವೆಜ್ ಮಾಡೇನೇ ಇಲ್ಲ. ಈಗ ಒಂದು 4 ಮಂತ್ ಆತಂತ ಅನಿಸ್ತೈತಿ, 3 ಮಂತ್ ಅಥವಾ 4 ಮಂತ್ ಆತಂತ ಅನಿಸ್ತೈತಿ. ಅದಕ್ಕೆ ನಾನು ಸಲಹೆ ಕೊಡ್ರಿ, ನಿಮ್ಮ ಮನೆಯಾಗೂ ಹಿಂಗಣ ಅಂತೇಳಿ. ಕೆಲವೊಂದು ಅಡುಗೆನ ನಾವು ಬರೀ ಪಲ್ಯನ ಮಾಡಿ ತಿನ್ನೋ ಬದಲ ಒಂದ್ಸಲ ಪಲ್ಯ ಮತ್ತೊಂದ್ಸಲ ಸಾರು ಮಾಡಿದೆ ಅಂದ್ರೆ ಸಿಕ್ಕಾಬಿಟ್ಟು ರುಚಿ ಆಕೈತಿ. ಬಟ್ ನಮ್ಮ ಮನೆಯವ್ರು ಅರ್ಥನೂ ಮಾಡ್ಕೊಳಂಗಿಲ್ರಿ ನನ್ನ. ಅದಕ್ಕೆ ನನಗೆ ಹೆಂಗಂದ್ರೆ ದಿಗಲ್ ಹಿಡಿದು ಬಿಡ್ತತಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಗೊತ್ತಾಗಂಗಿಲ್ಲ. ಹೆಣ್ಮಕ್ಳು ಹಣೆ ಬರ್ನ ಹಿಂಗಂತ ಬಿಡ್ರಿ, ಏನ್ ಮಾಡೋದು. ಗಂಡಗ್ ಒಂಥರ ಇಷ್ಟ ಆಗಿರ್ತೈತಿ, ಹೆಂಡತಿಗೆ ಒಂಥರ ಇಷ್ಟ ಆಗಿರ್ತೈತಿ. ಒಂದ್ಸಲ ಅವ್ರು ಇಷ್ಟಪಡೋಂಗ, ಒಂದ್ಸಲ ನಾವ್ ಇಷ್ಟಪಡೋಂಗ ಮಾಡಕೊಂಡ್ರೆ ಅವಾಗ ಗಂಡುಗಳು ಆದಂತವ್ರು ಸಹಕರಿಸ್ಬೇಕ. ಹೆಂಡತಿಗಳು ನಾವ್ ಮಾಡ್ತೇವಲ್ಲ, ನಾವ್ ತಿನ್ಲೇಬೇಕಾಕೈತಿ ಅನಿವಾರ್ಯ. ಈಗ ನಮ್ಮ ಮನೆಯವರ ನೀರ್ ಹಸಾಕತ್ತಾರ. ಇವತ್ತು ಶೇಂಗಾ ಹಾಕ್ಬೇಕಂತ ಅನ್ಸಾಗತ್ತೆ. ಹಾಗಾಗಿ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಉದ್ದ ಕಟ್ ಮಾಡಿ, ನಾನು ನಾಷ್ಟಾಕ್ ಇಷ್ಟು ಉದ್ದ ಕಟ್ ಮಾಡ್ತೀನಿ. ಯಾಕೆ ಹೇಳ್ರಿ, ನಮ್ಮ ಯಜಮಾನ ತಗದ್ ಸೈಡ್ ಇಡಕ್ ಗಾವ್ ಆಗಿ ಅನ್ನೋ ರೀಸನ್ ಇಂದಾಗಿ. ಕರಿಬೇವು ತೊಗೊಂಬರ್ಬೇಕು ಅನ್ನೋದು ಕರಿಬೇವು ತಲೆಗಿರಿ ಇಲ್ಲ ಆಯ್ತಿಲ್ಲ. ಕರಿಬೇವು ಒಗ್ಗೈತಿ ಪರವಾಗಿಲ್ಲ, ಒಗ್ಗಿ ಅದಕ್ಕಿಂತ ಚಲೋನೇ ಇರ್ತೈತಿ, ಗೊತ್ತಿಲ್ರಿ. ಅದಕ್ಕೋಸ್ಕರ ನಾನು ಮತ್ತೆ ಆಮೇಲೆ ಸಿಗ್ತೇನೆ. ನಾನು ಇದು ಏನಂತಂದ್ರೆ ಗೋಲ್ಡ್ ಹೇಳಿನಲ್ಲ 96,000 ಅಂತ. ನಮ್ಮ ಮನೆಯವ್ರು 96,000 ಏನೋ ಅಂತ ಹೇಳಿದ್ರೆ, ಇಲ್ಲ ಐತೆ ನೋಡ್ರಿ ಗೋಲ್ಡ್ 97,650 ರೂಪಾಯಿ. ಮತ್ತು ಇಲ್ಲೇ ವೇಟ್ ಐತೆ ನೋಡ್ರಿ, 14 ಗ್ರಾಮ್ ಐತಿದ. ನಾನು 12 ಗ್ರಾಮ್ ಅಂತ ಅಂದ್ಕೊಂಡಿದ್ದೆ. ರೇಟ್ ಅವಾಗ 67,000 ಇತ್ತು ವೆಂಕಟೇಶ. ಹೆಂಗಿತ್ತು ನಮ್ಮ ಮನೆಯವ್ರಿಗೆ ನೋಡಿ. ನೀವು ಹೇಳ್ತೀರಿ ನೀವು ಹೋಗಿ ತೊಗೊಂಬಂದಿರಿ, ಸುಳ್ಳು ಹೇಳಿದಿರಿ ಅಂತೇಳಿ. ನಮ್ಮ ಮನೆಯವ್ರು ಅವು ಇದೇನು ತಾಳಿ, ನನಗೆ ಗೊತ್ತಿಲ್ಲ ತಾಳಿ ಎಲ್ಲ ಐತೆ ಅನ್ನೋದು. ಇದು ಚೈನಾ ನೋಡ್ರಿ, ಚೇಂಜ್ ಮಾಡೋದು, ಈ ಚೈನಾ ಚೇಂಜ್ ಮಾಡೋದು ಅಂತಾರೆ. ಚಂದ ಐತಲ್ಲ ಡಿಸೈನ್. ಇದಕ್ಕೇನಿಗೈತಿ, ಇದು ಗಟ್ಟಿ ಐತಿ ಡಿಸೈನ್. ಹಿಂಗೈತಿ ಇದು ಡಿಸೈನ್ ಚಂದ ಐತಿ. ಇದನ್ನ ನಮ್ಮ ಮನೆಯವ್ರು ಚೇಂಜ್ ಮಾಡ್ಬೇಕಂತಂತಾರೆ. ಕಟ್ ಆಗೈತಿಲ್ಲ ಇದು, ಅದಕ್ಕೆ ಅದು ಎಲ್ಲಿ ಹೆಂಗೆ ಕಟ್ ಮಾಡ್ಕೊಂಡು ಈಗ ಕೊಟ್ರೆ ಸುಮ್ಮನೆ ಅರ್ಧ ರೇಟಿಗೆ ಬಿಡ. ಅದನ್ನೇನು ಮಾಡ್ತಿ, ಅರ್ಧ ರೇಟಿಗೆ ಹಿಡಿತಾರೆ. ವಿಶಾಲ್ನು ಎಂಥದ್ದು ಮಾಡಿಸಿದ, ಚೇಂಜ್ ಮಾಡಿಬಿಟ್ಟು. ನೀ ಇನ್ನೊಬ್ರು ಕಂಡು ಬಾಳೆ ಮಾಡವಪ್ಪ. ಈ ಡಿಸೈನ್ ಚಂದ ಐತೆ ಅಂತೇಳಿ ನಾನು ತಗೊಂಡಿದ್ದೆನ ಇರ್ಲಿ ಅಂತೇಳಿ. ಇದು ಅವಾಗ ಮಾಡಿಸ್ತೇವೆ, ಅವಾಗ ತೊಗೊಂಡಾಗ ಎಷ್ಟು 3 ಇಯರ್ ಬ್ಯಾಕ್ ಅಂತ ಅನಿಸ್ತು. 3 ಇಯರ್ ಅಥವಾ 4 ಇಯರ್ ಬ್ಯಾಕ್ ಏನೋ ಇದು ಚೈನಾ ತೊಗೊಂಡಿದ್ದು. 4 ಇಯರ್ ಇರ್ಬೋದು ಮೋಸ್ಟ್ಲಿ. ಚಂದ ಐತಿ ಇದು. ನಾ ಹಿಂಗ ಹಾಕ್ತೇನೆ, ನೀ ಮಾತಾಡಿದ ಪದ ಹಿಂಗ ಹಾಕ್ತೇನೆ. ನೀ ಮಾತಾಡಿದ ಎಲ್ಲ ರೆಕಾರ್ಡಿಂಗ್ ಹೌದಾ? ಇರ್ಲಿ 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 ಅದನ್ನ ಹಿಂಗ ಹಾಕ. ಅಲ್ಲಿ ಲೋಕಾಪ್ದಾಗ ಏನೇನ್ ಬೇಕೆಲ್ಲ ಸಂತೆ ತಗೋ. ಉಳ್ಳಾಗಡ್ಡಿ ನಾವು ಊರಿಗೆ ಹೊಂಟೇವಿ, ಒಂದಿಟ್ಟು ಕೆಲಸ ಐತಿ. ಕೆಲ್ಸದ ಮ್ಯಾಗ ನನ್ನ ಗಂಡ ಹೊಟ್ಟೆ ಒಳ ಕಡೆ ಹಾಕತ್ತಾವು. ಓಕೆ ನೋಡ, ಎಲ್ಲರಿಗೂ ಒಂದೊಂದು ಕಾಲ್ ಅಂತ ಬರ್ತೈತಿ. ನನಗೇನ್ ಯಾವ ಕಾಲನು ಬಂದಿಲ್ಲ. ದೇವ್ರಿನ್ 2 ಕಾಲ್ ಕೊಟ್ಟಾನ, ಆ 2 ಕಾಲಿಲ್ಲ ನಡ್ಯಾಕತ್ತೇನೆ ನಾನು. ಹೌದಿಲ್ರಿ? ಇಂಕಪ್ಪನ್ ನೋಡಿ ನಾನೇನ್ ಮಾಡಕತ್ತೇನೆ. ಇಲ್ಲಪ್ಪ ನೀನ ತುಂಬ್ಕೊಳ್ಳ. ಬರ್ರಿ ಈಗ ಬೈಕ್ ರೈಡಿಂಗ್ ಹೋಗಿ ಬರ್ತೇವೆ ನಾವು.
ಹಂಗ ಬರೋ ಮುಂದೆ ಲೋಕಾಪುರದಾಗ ಸಂತಿ ಮಾಡ್ಕೊಂಡು ನೆಲ್ಲಿಕಾಯಿ ನೋಡ್ರಿ. ಇನ್ನೂ ಹಣ್ಣು ಆಗ್ಬೇಕು ಇವು. ಹಣ್ಣು ಅದು ಅಂದ್ರೆ ಅಲ್ಲಿ ಮ್ಯಾಗಿನೂ ಎಲ್ಲ ಸ್ವಲ್ಪ ಹಣ್ಣಾಗ್ಯಾವು. ಅವೆಲ್ಲ ಹಣ್ಣಾಗ್ಯಾವ ನೋಡ್ರಿ. ನನ್ನ ಫ್ರೆಂಡ್ ನೋಡಿದ ಪಾಪ ನೆಲ್ಲಿಕಾಯಿ ತೊಗೊಂಬರ್ರಿ ಅಂತಾಳ. ನಾನು ಒಯ್ಯಕ್ಕೆ ಆಗೋಲ್ತು ಇವು. ಮತ್ತು ನಾನು ಅಲ್ಲಿಗೆ ಲೋಕಾಪುರಕ್ಕೆ ಹೊಂಟೇವಿ. ಈಗ ಆದ್ರೆ ಅವು ಪೂರ್ತಿ ಮ್ಯಾಗದವಪ್ಪ, ಹರಿಯಕ್ಕೆ ಆಗಂಗಿಲ್ಲ ಅವ. ಅದಕ್ಕೆ ಇನ್ನೂ ಅದಾವ. ಮತ್ತು ಅವು ಬರ್ತೇನೆ ಅಂದಿದ್ದೇಳು, ಮೊನ್ನೆ ಬರ್ತೇನೆ ಫೋನ್ ಹಚ್ಚಿದೇಳು, ಬರಲೇನೇ ಇಲ್ಲ. ಉಪ್ಪಿನಕಾಯಿ ಹಾಕಕ್ಕೆ ಮಸ್ತ್ ಹಾಕವು ಉಪ್ಪಿನಕಾಯಿ. ಭಾಳಷ್ಟು ಎಣ್ಣೆ ಹಾಕಿಟ್ಟಿವಿ ಅಂದ್ರೆ ಬೇಕಾದಷ್ಟು ದಿನ ಆದರೂ ಏನಾಗಂಗಿಲ್ಲ. ಯಾವುದೋ ಉಪ್ಪಿನಕಾಯಿ ಹಂಗಲ್ರಿ, ಎಣ್ಣೆ ಜಾಸ್ತಿ ಏನೋ ಬೇಕು. ಸಾಕು ಬಾಪ. ನಮ್ಮ ಏರಿಯಾ ಸದ್ಯಕ್ಕೆ ಹಿಂಗೆ ಐತೆ ನೋಡ್ರಿ. ನಾನು ಮತ್ತು ನಮ್ಮ ಮನೆಯವ್ರ ಬೈಕ್ ಮ್ಯಾಗೇನೋ ಹೊಂಟೇವಿಲ್ಲ. ಕಾರ್ ಅಂದ್ರೆ ನನಗೆ ಆಗಿ ಬರೋಂಗೇನೇ ಇಲ್ಲ. ಬೈಕ್ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ ಆಕೈತಿ. ಈಗ ಬ್ಯಾಸಿಗೆ ಮುಗ್ದೈತಲ್ಲ, ಥಂಡಿ ಇರ್ತೈತಿ, ಬಿಸಿಲಂತ ಏನು ಅನ್ಸಂಗಿಲ್ಲ. ಅದ್ರ ಲಾಂಗ್ ರೂಟ್ ಹೋಗ್ಬೇಕಾದ್ರೆ ಬೈಕಲ್ಲಿ ಕಷ್ಟ ಆಕೈತಿ. ಬಟ್ ನಂಗೆ ಅದು ಇಷ್ಟ. ನಾವೀಗ ನಾಷ್ಟ ಮಾಡಕ್ಕೆ ಬಂದೀವಿ. ಟೈಮು 1 ಗಂಟೆ ಆಯ್ತು. ನಾಷ್ಟ ಮಾಡ್ಕೊಂಡು ಮುಂದೆ ಜರ್ನಿ ಬರುತ್ತಾ ನಾವು ಹೋಟೆಲ್ಗೆ ನಾಷ್ಟ ಮಾಡಕ್ಕಂತೇನು ಬಂದೀವಲ್ಲ, ಬರೋಣಂತಲೇ ಇಲ್ಲಿ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋ ಗೊಂದಲ ಸೃಷ್ಟಿ ಆಯ್ತು. ಆಗ ನಂತಲಿನ ನಮ್ಮ ಮನೆಯವ್ರು ಏನಂದ್ರೆ ಮೈಸೂರು ಬಜ್ಜಿ ತೊಗೊಳ್ಳೋಣ ಅಂತೇಳಿ. ಮೈಸೂರು ಬಜ್ಜಿ ನೋಡಿ ನಾನು ಫುಲ್ ಶಾಕ್. ಎಷ್ಟು ದೊಡ್ಡದ ನೋಡ್ರಿ. ಅವನ್ನ ಅಷ್ಟ ತೊಗೊಂಡ್ವಿ. ಆಮ್ಯಾಗ ನಮ್ಮ ಮನೆಯವ್ರೇನ ಮಸಾಲೆ ದೋಸೆ ಹೇಳಿದ್ರು. ಮಸಾಲೆ ದೋಸೆ ಪೂರ್ತಿ ಒಂದು ನನಗಂತೂ ತಿನ್ನೋಕೆ ಆಗಂಗಿಲ್ಲ, ನಮ್ಮ ಮನೆಯವ್ರಿಗೂ ತಿನ್ನೋಕೆ ಆಗಂಗಿಲ್ಲ. ಯಾಕಂದ್ರೆ ದೊಡ್ಡ ಇರ್ತಾವಲ್ಲ ಅವು ತಿನ್ನೋಕೆ ಆಗಂಗಿಲ್ಲ ನಮಗೆ. ಅದಕ್ಕೋಸ್ಕರ ರೊಟ್ಟಿ ಬೇಕಾದ್ರೆ ತಿಂತೇವ್ರಿ ನಾವು. 2 ರೊಟ್ಟಿ ಬಿಟ್ಟು 4 ರೊಟ್ಟಿ ತಿಂತೇವಿ. ದೋಸೆ ಗೀಸೆ ಅಂದ್ರೆ ನಮ್ಗೆ ಪರೋಟನ ಆಗಂಗಿಲ್ಲ. ಅದಕ್ಕೆ ಮಸಾಲೆ ದೋಸೆ ಮಸಾಲೆ ದೋಸೆ ಹೇಳಿದ್ರು, ಒಂದ್ರೊಳಗೆ ಇಬ್ಬರಿಗೆ ಅಂಥೇಳಿ. ಅದಕ್ಕಿಂತ ಮುಂಚೆ ಮೈಸೂರು ಬಜ್ಜಿ ತೊಗೊಂಡ್ರೆ ಆಯ್ತು ಅಂತೇಳಿ ತೊಗೊಂಡ್ವಿ. ಯಾವ ಬಜ್ಜಿ ನೋಡಿ ಯಪ್ಪ, ಒಂದು ಬಾಯಾಗ ಹಾಕೊಂಡ್ರೆ ಮುಗೀತಾವೆ, ಅಷ್ಟು ದೊಡ್ಡ ಇದ್ದವ. ಬಟ್ ಚಲೋ ಇತ್ತು. ಏನಂತಂದ್ರೆ ದೋಸೆ ಚಲೋ ಇತ್ತು. ಚಟ್ನಿ ಪುಟಾಣಿ ಇದು ಮಾಡಿದ್ರು. ಪುಟಾಣಿ ಅಂದ್ರೆ ಹುರ್ಗಡ್ಲೆ ಅಂತಿರಲ್ಲ, ಹುರ್ಗಡ್ಲೆದು ಮಾಡಿದ್ದು. ಚಟ್ನಿ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಸಾಂಬಾರೆಲ್ಲ ಓಕೆ ಅಂತ ಅನಿಸ್ತು, ರುಚಿಯಾಗಿತ್ತು. ಬಟ್ ಅದು ಕಾಯಿದಾದ್ರೂ ಚಲೋ ಆಕೈತಿ. ಪುಟಾಣಿದಾದ್ರೆ ಅಷ್ಟೊಂದು ಸರಿ ಆಗಂಗಿಲ್ಲ. ದೋಸೆ ರವೆ ದೋಸೆ. ನಾವು ಈಗ ಜಾಸ್ತಿ ಹೋಟೆಲ್ ಕತೆ ಹೋದಾಗ ರವೆ ದೋಸೆನೂ ನೋಡೇನಿ ನಾನು. ಅಕ್ಕಿ ಈಗ ರೇಷನ್ ಅಕ್ಕಿ ಸಿಗಂಗಿಲ್ಲಲ್ಲ, ಕಡಿಮೆ ಸಿಗ್ತಾವೆ. ಮೊದಲೆಲ್ಲ ರೇಷನ್ಗೆ ಭಾಳ ಬರ್ತಿದ್ದು. ಕಡಿಮೆ ಜನ ಇದ್ದಾರೆ, ಇದನ್ನು ಮಾಡ್ಕೋತಿದ್ರಲ್ಲ ಹಂಗಾಗಿ. ಬಟ್ ಈಗ ಯಾಕಂತ ಗೊತ್ತಿಲ್ಲ, ರವೆನೂ ತುಟ್ಟಿ ಇರ್ಬೋದು, ತುಟ್ಟಿ ಐತಿ. ಅಕ್ಕಿ ತುಟ್ಟಿನ ರವೆ ತುಟ್ಟಿನ ಗೊತ್ತಿಲ್ಲ. ಒಟ್ಟಿನಲ್ಲಿ ರವೆ ದೋಸೆ ಇದೆ, ರವೆ ಮಸಾಲೆ ದೋಸೆ ಚಲೋ ಆಗಿತ್ತು. ಹಂಗೆ ನಮ್ಮ ಮನೆಯವ್ರಿಗಂತೂ ಫೋನ್ ಬರೋದ ನಾವೇನಾದರೂ ನಾಷ್ಟ ಮಾಡಕತ್ರ ಪುರ್ಸೋತ ಇರಂಗಿಲ್ಲ ಪಾಪ ಅವ್ರಿಗಂತೂ. ಹಂಗೆ ಅವರು ನಾವು ಮಾತಾಡ್ಕೊತ ರವೆ ದೋಸೆ ತಿನ್ನಾಕತ್ತಿದ್ವಿ. ಅಷ್ಟೊಂದು ಕ್ರಿಸ್ಪಿಯಾಗಿ ಏನು ಬಂದಿರ್ಕಿಲ್ಲ. ಬಟ್ ಹೊಟ್ಟೆ ಹಸಿದಾಗ ನಮ್ಗೆ ಯಾವಾಗಲಾದ್ರೂ ಆಚೆ ಕಡೆ ಹೋದಾಗ ಏನಾದರೂ ತಿನ್ಬೇಕಂತ ಅಂದಾಗ ತಿನ್ನೋದು. ನಮ್ಮದು ಬಿಲ್ಲ ಇಬ್ಬರದು ಸೇರಿ ಇಷ್ಟ ಆಯ್ತು ನೋಡ್ರಿ. ಚಾ ಅಂತೂ ನಾನು ಹೋಟೆಲ್ಗೊಳಗೆ ಕುಡಿಯೋಂಗಿಲ್ಲ, ಭಾಳ ಕಡಿಮೆ ಕುಡಿಯೋದು. ಅವರ ಒಂದು ಹಾಫ್ ಟೀ ತೊಗೊಂಡ್ರೆ. ಅಲ್ಲಿಂದ ನಾವು ಇಲ್ಲೇ ಜಮಖಂಡಿಗೆ ಬಂದೀವಿ. ಇದೇ ಜಮಖಂಡಿ ಒಳಗೆ ಇರೋವಂಥ ಆಂಜನೇಯನ ಟೆಂಪಲ್ ನೋಡ್ರಿ. ಜಮಖಂಡಿಯವರು ಯಾರೆಲ್ಲ ಈ ವಿಡಿಯೋನ ನೋಡಾಕತ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿ ಹೋಗಿ ಕೆಲಸನ ಮುಗಿಸ್ಕೊಂಡು ವಾಪಸ್ ನಾವು ಬಂದ್ವಿ. ಬರಬೇಕಾದ್ರೆ ಬಾಳೆ ಹೊಲ ಎಷ್ಟು ಚಂದ ಕನ್ಸಾಗದಿತ್ತು. ಹಂಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡೆ ನಾನು. ನಂಗೆ ಮತ್ತೆ ಅಲ್ಲಿ ವಿಡಿಯೋ ಮಾಡೋಕೆ ಅನುಕೂಲನ ಆಗಲಿಲ್ಲ. ಹಂಗೆ ನಾವು ವಾಪಸ್ ಬಂದೀವಿ. ಬಟ್ ಇವತ್ತಿನ ದಿನ ಎಲ್ಲ ಚಲೋ ಆಗಿ ಸ್ಟಾರ್ಟಿಂಗ ಮುಂಜಾನೆಯಿಂದ ಸಂಜೆವರೆಗೂ 5 ಗಂಟೆ 4 ನಿಮಿಷ ಆಯ್ತು. ರಗಡ್ ಆಯ್ತು ನೋಡ್ರಿ ಬೈಕ್ ಮ್ಯಾಗ.
ಜಮಖಂಡಿವರೆಗೂ ಹೋಗಿ ಬಂದೀವಿ. ಕೆಲಸ ಇತ್ತು, ಹಾಗಾಗಿ ಕೆಲಸದ ಮ್ಯಾಗ ಹೋಗಿದ್ವಿ. ಇನ್ನು ಕೆಲಸ ಮಾಡ್ಬೇಕು. ಹಾಂ, ನಮ್ಮ ಮನೆಯವರ ಹೊರ ನಮ್ಮ ಗೌರಿ ಹಾಲು ಹಿಡ್ಕೋಬೇಕು. ನೋಡೋಣ ರಾತ್ರಿ ಹಿಂಗೆಲ್ಲ ಹೋಗ್ತೈತಿ. ಏನು ಅಡುಗೆ ಮಾಡ್ತಿತ್ತು ಗೊತ್ತಿಲ್ಲ. ಬೈಕ್ ಮ್ಯಾಗೆಲ್ಲ ಬ್ಯಾಸರ ಅನ್ನಿಸ್ತೈತಿ. ಅದ್ರೊಳಗೆ ಥಂಡಿ ಬಿಸಿಲೇನು ಇರಂಗಿಲ್ಲ, ಬಿಸಿಲು ಹತ್ತಂಗಿಲ್ಲ. ಈಗ ಚಳಿಗಾಲ ಶುರು ಆಗೈತಲ್ಲ, ಹಾಗಾಗಿ ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಗೌರಿ ಹಾಲು ಹತ್ತಿ ಹಿಂಡಿ ಕಸ ಗುಡಿಸ್ಕೊಂಡು ಬಾಂಡೆ ತಿಕ್ಕಿ ನೋಡೋಣ ಏನೇನು ಶೇರ್ ಮಾಡ್ಕೊಳ್ಳೋದಕ್ಕೈತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬರ್ತಾರ ನೋಡೋ ನೀನು ಎಲ್ಲಿಂದ ಹಾಕಿದೇನಾ? ಹಾಕಿದ್ರೆ ಅಂಬ್ರಿಲ್ಲ ಕರಿಪೇಡು ಒಂದೇ ಐತೆ. 2, 4, 6, 8, 10 ಅನ್ನೋದು ಇಲ್ಲ. ನಮ್ಮ ಮನೆಯವ್ರು ಪ್ಯಾಜನ್ ಫೋಟೋ ಹೆಂಗೆ ಒಯ್ತಾರ ಇವ್ ನೋಡಲ್ಲಿ. ಅವ್ರು ಕೂಡ ಹೆಂಗೆ ಹಾಕಾವ್ ಕಾಳು ಹಾಕ್ಬೇಕಂತ. ಈಗ ಕಾಳು ಹಾಕ್ಯಾರ ಅವ್ರು. ಕಾಳು ಹಾಕಿದ್ರು ಅವಕ್ಕಿನ್ನೂ ಕಾಳು ಬೇಕಂತ. ನಮ್ಮ ಗೌರಿನ ಆಗ ಹೊಡ್ಕೊಂಬರ್ತೇನೆ ಅಂತ ತನ್ನಿ. ಅಲ್ಲೇ ಇಳದ ಕಡ್ಡದಾಗ ಹೂವು ಹೆಂಡತಿ ಕಡ್ಡು ಚುಚ್ತಾವ ಅಂತೇಳಿ ಬೇಡ ಅಂತ ಹೇಳಿದ್ರು. ಈಗ ಮತ್ತೆ ಯಾರು ಹೋಗ್ಬೇಕಪ್ಪ? ಈಗಾದ್ರೂ ನಾನು ಹೋಗ್ಬೇಕು. ಬಂದು ಗೌರಿ ಹಿಡ್ಕೋಬೇಕು. ನಮ್ಮ ಮನೆಯವರ ಊರಾಗ ಹೊಂಟಾರ. ನಾನು ಅಲ್ಲಿ ಹೋಗಿ ನಮ್ಮ ಗೌರಿ ಹೊಡ್ಕೊಂಡ್ಬಿಡ್ಬೇಕು. ಟೈಮ್ ಇಲ್ಲ, ಬಡ ಹಾಲು ಇಡಬೇಕು. ಹಾಲು ಬರ್ತಾರೆ. ಗಂಡಿ ಸುಮ್ಮನೆ ಬೇಕಾ ಒಂದು ಜಾಕೆಟ್ ಕೊಡ್ಸಲ್ಲ ನನಗೆ. ಜಾಕೆಟ್ ತೊಗೋಬೇಕು ನಾನು. ಒಂದು ಚಳಿಗಾಲ ಶುರು ಅಂತಲ್ರಿ, ನಮಗಂತೂ ಭಾಳ ಚಳಿ ಇರ್ತೈತಿ. ಇಲ್ಲೇ ಇಳಿತೀನಪ್ಪ. ಚಸ್ಮಾ ತೆಗಿತೇನಿದ್ರಿ. ಹಾದಿ ಈಚೆ ಕಡೆನಾ? ಹಾಂ, ಹೋಗ ನೋಡೋಣ. ಇಲ್ಲೆಲ್ಲ ಮೊಲ ಐತಂತ ನೋಡ್ರಿ. ನೀವು ಚಸ್ಮಾ ಹಾಕೊಂಬಂದೇನಿ. ಚಸ್ಮಾ ಹಾಕೊಂಡ್ರೆ ಕಾಣಿಸಂಗಿಲ್ಲ ನನಗೆ. ಬೆಳಕ್ಕೆ ಹೆಂಗೆ ಕೊಂತ ನೋಡ್ರಿ. ಬೆಳಕ್ಕಿ ಯಾಕೆ ಗೌರಿ ಇದಕ್ಕೆ ಒದ್ರಾಕತ್ತಿ? ಎಷ್ಟು ಕಮ್ಮಗ ಮೇವು ಐತಿಲ್ಲಿ. ನಾವು ಎಲ್ಲಾರು ಊರಿಗೆ ಹೋದ್ರೆ ಇಲ್ಲಿ ಈಚೆ ಕಡೆ ದನಗಳು ಕಟ್ಟಿರ್ತೀವಿ. ಹುಡುಗರು ಇದ್ದಾರಂದ್ರೆ ಹುಡುಗರು ಇನ್ನು ಬಿಟ್ಟೇನು ಮೇಸಂಗಿಲ್ಲ, ಬಿಚ್ಚಿ ಕಟ್ಟೋದಷ್ಟು. ಅಲ್ಲೆಮ್ಮೆ ನೀರು ಕೊಡು. ಮಧ್ಯಾಹ್ನದಾಗ ನೀರಟ್ಟು ಕುಡಿಸೋದ. ಇದೇ ಎಮ್ಮೆ ನೋಡ್ರಿ ಇಳಿದಿದ್ದು. ಇದು ಅನಿಸ್ತೈತಿ. ಇದೇನು ಅದೇನೋ ಕೆಚ್ಚಲ ಅದಕ್ಕೆ ಕಾಣಿಸ್ತೈತಿ. ಹಾಂ, ಅದ ಅನಿಸ್ತೈತಿ. ಅದೇ ಇಳಿದಿದ್ದು. ಇದು ಹೊಳೆ ಕಟ್ಟಿನೇ ಇಲ್ಲ. ನಮ್ಮ ಗೌರಿಗಿಂತ ಮೊದಲೇನೋ ಇಳಿದೈತಿ. ನಮ್ಮ ಗೌರಿ ಹೇಳೋದು ಮತ್ತು ಹೊಳ್ಳಿ ಕಟ್ಟೈತಿ. ಈ ನಮ್ಮ ಗೌರಿಗಿಂತನ ಅದು ಹಾಲು ಭಾಳ ಹಿಡತೈತಿ. ಇದು ನಡಿ ಗೌರಿ. ಇಲ್ಲೇ ಬಾ. ನಡಿ. ಅಲ್ಲಾಕೆ ನಡಿ ಬಡ. ನಾನು ನಮ್ಮ ಗೌರಿ ಎಷ್ಟು ಹೊಡ್ಕೊಬೇಕು. ನಾವು ನಿಕ್ಕಟ್ಟು ಹೊಡ್ಕೊಂಡು ಹೋಗ್ಕಾರನ ಇಕ್ಕಟ್ಟು ಕಟ್ತಿರ್ಬೋದು. ನಡಿ ಗೌರಿ. ಯಾಕೆ ಬಡ್ಕೋತಾಳಕ್ಕಿ? ನಮ್ಮ ಬ್ಲ್ಯಾಕಿ ನೋಡ್ರಿ, ನಾನು ನೋಡಿ ಓಡಿ ಬಂತು. ನಮ್ಮ ಬ್ಲ್ಯಾಕಿ ಯಾರಿಗೆಲ್ಲ ಇಷ್ಟ ಅಕ್ಕಂದು ಹೇಳ್ರಿ. ನಮ್ಮ ಪಪ್ಪಿ ಭಾಳ ಇಷ್ಟ, ನಮ್ಮ ಬ್ಲ್ಯಾಕಿ ಇಷ್ಟನ. ನಮ್ಮ ಪಪ್ಪಿನೂ ಇಷ್ಟ, ಬ್ಲ್ಯಾಕಿನೂ ಇಷ್ಟ. ನೋಡೋದು ವಿಡಿಯೋ ಮಾಡೋ ಮುಂದೆ ಹುಚ್ಚು ಒಯ್ಬೇಕು ಅನ್ನಿಸ್ತೈತೆ ಅದಕ್ಕೂ. ನಮ್ಮ ಮನೆ ಕಡೆ ಬರ್ತದೇನು. ನಾ ಇದನ್ನು ಗೌರಿ ನೋಡ್ಕೊಂಬನ್ನಿ. ಅದು ಎಮ್ಮೆ ಹೋದ್ರಾಕತ್ತಿ. ಬ್ಲ್ಯಾಕಿ ನಿಂದರ್ಲಿ. ಅದು ಮಗಂದು ಏನಾರು ಹುಡ್ಕ್ಯಾಡ್ದ ಅಡ ಸೂರ್ಯಾಸ್ತ ಆಗಾಕತೈತಿ ಈಗ. ಹೌದ ಹುಲಿ ಅಂತೇಳಿ.
ನಮ್ಮ ಕಬ್ಬು ಇಷ್ಟು ಹತ್ರಗೈತೆ ನೋಡ್ರಿ, ಕಾಣಿಸ್ತೈತಲ್ಲ. ಈ ಕಡೆ ಗೊಂಜಾಳ ಎಲ್ಲಾರು ಒಂದೊಂದು ಐತಿ, ಹಾಕೋದೆ ಎಲ್ಲಾರ ಒಂದೊಂದು ಹಾಕೈತಿ. ಆ ಕಡೆ ಗೊಂಜಾಳ ಎಲ್ಲ ಕೋಳಿ ತಿಂದ್ಬಿಟ್ಟಾವ, ಊಟದಿಂದ ಕಡ್ದು 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 ತಿಂದ್ಬಿಟ್ಟಾವ. ಸೌಂತಿ ಬಳ್ಳಿ ಮಸ್ತ್ ಹುಟ್ಟ್ಯಾವು, ಆದ್ರೆ ಅವಕ್ಕೆ ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಬರೋಂಗಿಲ್ಲ. ಅವು ಎಣ್ಣೆ ಹೊಡ್ಯಕ್ಕೆ ಬರೋಂಗಿಲ್ಲ, ಅಲ್ಲೊಂದಿಲ್ಲೊಂದು ಹಾಕೇನಲ್ಲ. ಕಡಲೆ ಅಂತ ಚಂದ ಬಂದೈತಿ. ಇವತ್ತು ನೀರು ಹಾಸ್ಬೇಕಿತ್ತು, ಅರ್ಧ ನೀರು ಹಾಸಿ ಅರ್ಜೆಂಟ್ ಊರಿಗೆ ಹೋಗೋದಾತು ಬಾಗವ್ರಿ. ಹಾಗಾಗಿ ನೀರು ಬಂದ್ ಮಾಡ್ಕೊಂಡು ಹೋದ್ವಿ ನಾವು. ಈ ಗಿಡದಾಗ ತೊಂಡಿಕಾಯಿ ಭಾಳ ಆಗ್ಯಾವ ಅಂತ ನಮ್ಮ ಮನೆಯವ್ರು ಹೇಳ್ಯಾರ. ತೊಂಡಿಕಾಯಿ ಭಾಳ ಆಗ್ಯಾವ ನೋಡು ಅಂತೇಳಿ ಮಾಡ್ತೇನೆ ಒಂದಿನ ಪಲ್ಯ. ತಿನ್ನಲಿಲ್ಲ ಅಂದ್ರೆ ಐತೆ ಅವ್ರಿಗೆ ಹಬ್ಬ. ಹೊಲ್ದಾಗ ಬೆಳಿತಾರಲ್ಲ ಆ ತೊಂಡಿನ ಬೇರೆ ಈ ತೊಂಡಿನ ಬೇರೆ ನೋಡ್ರಿ. ಅವ ಹೈಬ್ರಿಡ್, ಇವು ಜವಾರಿ. ಬಾರ ಗೌರಿ ಹಣ್ಣು ಅಂತೂ ಇವು ತಿನ್ನಕ್ಕೆ ಭಾಳ ರುಚಿ ಇರ್ತಾವ. ನಾವು ಸಣ್ಣದಾಗ ಭಾಳ ತಿಂದಿದ್ವಿ. ನಾನು ಹೊಳ್ಳೆ ಈಗ ಮತ್ತೆ ವಿಡಿಯೋ ಶುರು ಮಾಡಿ ನೋಡ್ರಿ. ನಿನ್ನೆ ಹಾಲಿನವ್ರು ಬಂದಿರ್ಕಿಲ್ಲ, ಅದು ಹಾಲು ಮತ್ತು ಕಸ್ಟರ್ಡ್ ಪೌಡರ್ನ ಹಾಕಿ ನಾನು ಐಸ್ ಕ್ರೀಮ್ನ ಮಾಡೀನಿ. ಮಸ್ತ್ ಬಂದೈತಿ. ಈ ಹೊತ್ತನೇ ಐಸ್ ಕ್ರೀಮ್ ತಿನ್ನಬಾರ್ದ, ಬಟ್ ತಿನ್ನಾಕತ್ತೇನೆ ನಾನು. ಈಗೂ ಹಾಲು ಅದಾವ. ನಮ್ಮ ಮನೆಯವರ ನಿಂಬೆಹಣ್ಣು ತೊಗೊಂಬಂದ್ರಂದ್ರ ಪನ್ನೀರ್ ಮಾಡಿಬಿಡ್ತೇನೆ ನಾನು. ಇವತ್ತು ಬರಲಿಲ್ಲ ಅವ್ರ. ಕಾಣಿಸ್ತೈತಲ್ಲ, ವಾವ್ ಎಷ್ಟು ಮಸ್ತ್ ಆಗತ್ತೆ ನೋಡ್ರಿ. ನಾನು ಗೋಡಂಬಿ ಅದು ಇದು ಏನು ಡ್ರೈ ಫ್ರೂಟ್ಸ್ ಸತಿ ಹಾಕಿಲ್ಲ, ಮ್ಯಾಗ ಡೆಕೋರೇಷನ್ಗೂ ಹಾಕಿಲ್ಲ, ಒಳಗೂ ಹಾಕಿಲ್ಲ. ವಾವ್ ಮಸ್ತ್ ಆಗೈತಿ. ಏನಿಲ್ಲ, ಸಕ್ರಿ, ಹಾಲು ಮತ್ತು ಒಂದು 3 ಚಮಚ ಅಥವಾ 2 ಚಮಚ ಕಸ್ಟರ್ಡ್ ಪೌಡರ್ ಅಷ್ಟ. ಕಣ್ಣ ಮಸ್ತ್ ಆಗೈತಿ. ನಾನು ಮತ್ತೊಮ್ಮೆ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಎಷ್ಟು ಮಸ್ತ್ ಆಗೈತಿ ನೋಡ್ರಿ. ನೋಡ್ಬೇಕ, ಯಾಕಂದ್ರೆ ನಾವು ಸುಮ್ಮನೆ ಮಜ್ಜಿಗೆ, ಮೊದಲ ನಮ್ಮ ದಿವ್ಯರು ಮಜ್ಜಿಗೆ ಒಯ್ದಿದ್ರೆ ಅವ್ರ ಸಂಬಂಧ ನಾನು ಮಜ್ಜಿಗೆ ಮಾಡ್ತಿದ್ನಿ. ನಾವು ಮಜ್ಜಿಗೆ ತಿನ್ನಂಗಿಲ್ಲ, ಮೊಸರು ತಿನ್ನಂಗಿಲ್ಲ, ಹಾಲು ಹಂಗೆ ವೇಸ್ಟ್ ಆಗ್ಬಿಡ್ತಾವ. ನಮ್ಮ ಮನೆಯವರ ಊಟಕ್ಕೆ ಬರಂಗಿಲ್ಲ ಅಂತ ಹೇಳ್ಯಾರ, ಹೊರಗಡೆ ಊಟ ಮಾಡ್ಕೊಂಡ್ ಬರ್ತೇನೆ ಅಂದಾರ. ಮುಂಜಾನೆ ಅಲ್ಲ, ನೀನು ಸಂಜೆನೆ ಮಾಡಿ ಚಪಾತಿ ಹಂಗ ಅದಾವ್ರಿ. ಚಪಾತಿ ಮಾಡಿದೆ, ಊಟ ಮಾಡಿಲ್ಲ. ಇದೆಷ್ಟ ಫ್ರಿಜ್ನಾಗ ಇಡ್ತೇನೆ. ನಾವು ಇವತ್ತು ಊರಿಗೆ ಹೋಗಿದ್ದಿಲ್ಲ. ಇನ್ನು ಸ್ಯಾಟರ್ಡೇನ ಅಂತ ಅನಿಸ್ತೈತಿ. ಇವತ್ತು ಬುಧವಾರ, ಸ್ಯಾಟರ್ಡೇ ಅಥವಾ ಸಂಡೇ ನಮ್ಮ ಹುಡುಗರಿಗೆ ಕೊಟ್ರ ಆತು. ಹಿಂಗಾಗೈತೆ ನೋಡ್ರಿ. ಕಾಣಿಸ್ತೈತಲ್ಲ, ದೂರ ಇದ್ರೂ ಚಂದ ಕಾಣಿಸ್ತೈತೆ ಅದು. ನೀವು ಯಾರಾದರೂ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿದಿರಲಿಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ಮಾಡಿರಲಿಲ್ಲ ಅಂದ್ರೆ ನಾನು ಮಾಡಿ ತೋರಿಸ್ತೇನೆ. ನಾವೀಗ ಕೆಲವೊಂದು ಸೋಷಿಯಲ್ ಮೀಡಿಯಾದೊಳಗೆಲ್ಲ ನೋಡ್ತೀವಲ್ಲ, ಐಸ್ ಕ್ರೀಮ್ ಮಾಡೋದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರಂತೆ. ಅದನ್ನೆಲ್ಲ ನೋಡ್ದಾಗ ತಿನ್ಬೇಕಂತ ಅನ್ಸಂಗಿಲ್ಲ. ಹಾಗಾಗಿ ಮನ್ಯಾಗ ಹಾಲಿದ್ದು ಅಂದ್ರೆ ಆರಾಮ್ಸಿ ಮಾಡ್ಕೋಬೋದು ನಾವು. ಸದ್ಯಕ್ಕೆ ನಮ್ಮ ಫ್ರಿಜ್ ಖಾಲಿ ಅದನ್ನ ಫ್ರಿಜ್ಜರ್ ಒಳಗೆ ಇಡ್ತೀನಿ. ನಮ್ಮ ಮನೆಯವ್ರು ಏನಾರ ಅವರೆಕಾಳಷ್ಟು ತೊಗೊಂಬ ಅಂತ ಹೇಳಿ, ನಂಗೆ ಅವರೆಕಾಳಿನ ಪಲ್ಯ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಜುಮ್ ಬಂತಾವು, ಆದ್ರೆ ಮಸ್ತ್ ಆಗೈತಿ. ನಾ ಕಪ್ನ್ಯಾಗ ಹಾಕಿಟ್ರ ಅವಕ್ಕ ಐಸ್ ಕಡ್ಡಿ ಬೇಕು, ಕಡ್ಡಿ ಒಂದಿಲ್ಲ. ಹಂಗಾಗಿ ಒಂದು ಪ್ಲಾಸ್ಟಿಕ್ ಇದ್ರೊಳಗೆ ಹಾಕಿಟ್ಟು ನಾನು. ರಾತ್ರಿ ಹೊತ್ತು ಔಷಧ ತಗೋಬೇಕು ನಾನು. ಒಂಥರ ಎಣ್ಣೆ ಐತದ ಆಯುರ್ವೇದಿಕ್. ಊಟ ಮಾಡಲಿಲ್ಲ ಅಂದ್ರೆ ತಗೊಂಡಿರ್ದೇ ಇಲ್ಲ. ಊಟ ಮಾಡಲಿಲ್ಲ ಅಂದ್ರೆ ತಗೊಳ್ಳೋದು ಸರಿ ಅನ್ಸಂಗಿಲ್ಲ, ತಗೋಬಾರ್ದು. ಮತ್ತು ರಾತ್ರಿ ಏನಾರ ತ್ರಾಸ ಆಗತ್ತಂದ್ರೆ ಏನು ಮಾಡೋದು. ಇನ್ನೂ ಹಂಗಾಗೈತಿ.
ಇವತ್ತು ಊಟ ಮಾಡ್ತಾನೇನಿಲ್ಲ ಡೌಟ್. ನಿನ್ನೆ ವಿಡಿಯೋ ನೋಡಿ ನನ್ನ ತೆಳ್ಳಗಾಗೇನು ಅಂತಂದ್ರಿ ನೀವು. ನಾನು ತೆಳ್ಳಗಾಗಿಲ್ಲ, ನಾನು ಯಾವ ಡಯಟ್ನೂ ಫಾಲೋ ಮಾಡಿಲ್ಲ. ನೋಡಿ ಹೊಟ್ಟೆ ಪ್ಯಾಟ್ನು ಹಂಗೈತಿ, ಕಾಣಿಸ್ತೈತಿಲ್ಲ ನಿಮ್ಗೆ? ಹೊಟ್ಟೆ ಪ್ಯಾಟ್ನು ಹಂಗೈತಿ, ಗುಂಡು ಕನ ಹಂಗದೇನಿ. ಅದೇನಂತ ಗೊತ್ತಿಲ್ಲ ನನಗೂ. ಕೆಲವೊಂದ್ಸಲ ವಿಡಿಯೋದೊಳಗೆ ತೆಳ್ಳಗ ಕಾಣಿಸ್ತೇನೆ. ಬಹುಶಃ ಮೊಬೈಲ ದೂರ ಇಟ್ಟಾಗ, ಸಮೀಪಿಟ್ಟಾಗ ನಿಮ್ಗೆ ತೆಳಗ ಕಾಣಿಸ್ಬೋದ. ಎಷ್ಟದೇನಂತ 70 ಇದೆ ನಾನು. ತುಸರಿ ಅದ 70 ಅಂದ್ರೆ ಭಾಳ ಆತು ವೆಯ್ಟ್. ಡಯಟ್ ಗೇಟ್ ಎಲ್ಲ ಮಾಡಕ್ ಚಾನ್ಸ್ ಇಲ್ಲಪ್ಪ. ಮಧ್ಯಾಹ್ನ ಆದ್ರ ಈ ಚಳಿಗಾಲ ಈಗ ತಿನ್ಬೇಕಂತ ಅನ್ಸಂಗಿಲ್ಲ ಅಷ್ಟ. ಇದೇ ವಿಡಿಯೋ ಮಾರ್ನಿಂಗ್ ಆದ್ರೂ ಕಂಟಿನ್ಯೂ ಆಕೈತಿ. ವಿಡಿಯೋ ಅಂತೂ ಗೊತ್ತಿಲ್ಲ, ವಿಡಿಯೋ ಲೆಂತ್ ಆಗಿಲ್ಲ, ಸ್ವಲ್ಪ ಮಾಡೇನಿ. ಯಾಕಂದ್ರೆ ನಾವು ಊರ್ಗೆತ್ತಿ ಹೋದ್ವಿಲ್ಲ, ಹಂಗಾಗಿ ಮತ್ತೇನು ಶೇರ್ ಮಾಡ್ಕೊಳಕ್ ಆಗಲಿಲ್ಲ. ನಾನು ಏನಾದರೂ ಅಡುಗೆ ಮಾಡಿದ್ರೆ ಶೇರ್ ಮಾಡ್ಕೋತಿದ್ನಿ. ಈಗ ಏನು ಅಡುಗೆ ಮಾಡಲಿಲ್ಲ. ಇವತ್ತಿನ ದಿನ ಇಷ್ಟ ಖಾಲಿ ಪೀಲಿನ ಹೋತ್ ನೋಡ್ರಿ ನಮ್ದು.